ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 17th ನವಂಬರ್ ಮತ್ತು 18th ನವಂಬರ್ ಮಧ್ಯ ರಾತ್ರಿ ಅವಧಿಯಲ್ಲಿ ಒಬ್ಬರು ಅರೌಂಡ್ 75 to 80 ಇಯರ್ಸ್ ಓಲ್ಡ್ ಲೇಡಿ ಮೇಲೆ ಅತ್ಯಾಚಾರ ಆಗಿ ಒಂದು ರೇಪ್ ಮತ್ತು ಅಟ್ರಾಸಿಟಿ ಪ್ರಕರಣ ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ. ಇದರಲ್ಲಿ ಆರೋಪಿ ತಯ್ಯಬ್ ಫಕೀರ್ ಅಂತ 40 ಇಯರ್ಸ್, ಅವರು ಐನೋಲಿ ಗ್ರಾಮಕ್ಕೆ ಸೇರಿದವರು. ಅವರನ್ನು 29th ನಿನ್ನೆ ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಡಲಾಗಿದೆ. ಬಟ್ ಈ ಆರೋಪಿ ಬಗ್ಗೆ ನೋಡಿದರೆ ಏನಂದರೆ, ಇವರು ತಯ್ಯಬ್ ಫಕೀರ್ ಅನ್ನೋರು ಈಗ 41 ಇಯರ್ಸ್ ಏಜ್ ಇದೆ. ಅವರಿಗೆ 16 ಇಯರ್ಸ್ ಹಿಂದೆಯೇ ಮದುವೆ ಆಗಿ ಅವರು 8 ಇಯರ್ಸ್ ಹಿಂದೆ ಮನೆ ಬಿಟ್ಟು ಆಚೆ ಬಂದಿದ್ದಾರೆ. ಅವರು ಊರೂರ ಓಡಾಡ್ತಾ ಇರ್ತಾರೆ. ಎಲ್ಲಾದರೂ ಯಾರಾದರೂ ಕೆಲಸ ಕೊಟ್ಟರೆ ಕೆಲಸ ಮಾಡುವುದು, ಅವರಿಂದ ಏನಾದರೂ ಸ್ವಲ್ಪ ದುಡ್ಡು ಬಂದರೆ ಆ ದುಡ್ಡು ತೊಗೊಂಡು ಕುಡಿಯೋದು, ಮತ್ತು ಒಂದು ಊರಲ್ಲಿ ಕೆಲವು ದಿನಗಳಿರೋದು, ಮತ್ತು ಬೇರೆ ಊರಿಗೆ ಶಿಫ್ಟ್ ಮಾಡೋದು. ಈ ಥರ ಊರು ಶಿಫ್ಟ್ ಮಾಡ್ತಾರೆ. ಅಂದರೆ ಒಂದೇ ಊರಲ್ಲ, ಈಗ ಚಿಂಚೋಳಿಯಲ್ಲಿ ಕೆಲವು ಗ್ರಾಮಗಳು ಓಡಾಡೋದು, ಅದರಿಂದ ಬೀದರ್ಗೆ ಹೋಗೋದು, ಜಹೀರಾಬಾದ್ಗೆ ಹೋಗೋದು, ಸಂಗಾರೆಡ್ಡಿಗೆ ಹೋಗೋದು, ಹೈದರಾಬಾದ್, ಈ ಥರ ಸಾಕಷ್ಟು. ಇಲ್ಲಿ ಈ ವಾರ ಇಲ್ಲಿದ್ದರೆ ಇನ್ನೊಂದು ನೆಕ್ಸ್ಟ್ ವೀಕ್ ಹೈದರಾಬಾದಲ್ಲಿ ಇರ್ತಾರೋ, ಇನ್ನೊಂದು ವೀಕ್ ಎಲ್ಲಿರ್ತಾರೋ ಅವ್ರಿಗೆ ಗೊತ್ತಿರೋದಿಲ್ಲ. ಈ ಥರ ಯಾವಾಗಲೂ ಒಂದು ಸತಿ ಬಂದಾಗ ಅವರು ಯಾವುದಾದ್ರೂ ರಿಲೇಟಿವ್ಸ್ ಮನೆ ಬರುವುದು, ಇಮಿಡಿಯೇಟಾಗಿ ಏನಾದರೂ ಊಟ ಗಿಟ್ಟ ಅವರೇನಾದರೂ ಪತ್ತೆ ಇವರು ಸಂಬಂಧಿಕರಿದ್ದಾರೆ ಸ್ವಲ್ಪ ಊಟ ಕೊಟ್ಟರೆ ಊಟ ಮಾಡೋದು, ಆಮೇಲೆ ಮತ್ತೆ ಇಮಿಡಿಯೇಟಾಗಿ ಹೊರಟೋದು. ಇಂಥವೆಲ್ಲ ಅವ್ರದ್ದು ಹ್ಯಾಬಿಟ್ಸ್ ಇದೆ. ಇವರು ಮೇಯ್ನ್ಲಿ ಈ ಗ್ಯಾರೇಜಸ್ಸಲ್ಲಿ ಕೆಲಸ ಮಾಡೋದು, ಸೆಂಟ್ರಿಂಗ್ ಕೆಲಸ ಮಾಡೋದು, ವಾಷಿಂಗ್ ಕೆಲಸ ಮಾಡೋದು, ಯಾವುದಾದ್ರು ಹೊಳೆದಲ್ಲಿ ಕೆಲಸ ಮಾಡೋದು, ಈ ಥರ ಮಾಡ್ತಿರ್ತಾರೆ. ಮತ್ತು ಭಿಕ್ಷೆನೂ ಬೇಡ್ತಾರೆ. ದರ್ಗಾ ಟೆಂಪಲ್ಸ್ ಇಂಥ ಕಡೆ ಎಲ್ಲಾದರೂ ಊಟ ಗೀಟ ಹಾಕಿದರೆ ಅಲ್ಲಿ ಊಟ ಮಾಡೋದು, ಯಾರಾದರೂ ಮನೆ ಹೋಗ್ಬಿಟ್ಟು ಯಾರಾದರೂ ಊಟ ಕೊಟ್ಟರೆ ಊಟ ಮಾಡೋದು, ಮಲಗುವುದಂತೂ ಟೆಂಪಲ್ಸು, ಇಲ್ಲಾದರೂ ರೋಡ್ ಸೈಡು ಅಥವಾ ಇನ್ನೇನಾದರೂ ಪ್ಲೇಸಸ್ಸಲ್ಲಿ, ಬಸ್ ಸ್ಟ್ಯಾಂಡು, ಇಂಥವೆಲ್ಲ ಅವರು ನೈಟ್ ಟೈಮ್ ಹಾಲ್ಟ್ ಮಾಡ್ತಿರ್ತಾರೆ. ಅವ್ರ ಕಡೆ ಮೊಬೈಲ್ ಫೋನ್ ಅನ್ನೋದು ಇರೋದಿಲ್ಲ. ಯಾವುದೇ ಥರ ಅವರು ನಿಖರವಾಗಿ ಇಂಥ ಜಾಗದಲ್ಲಿ ಇರ್ತಾರೋ ಅನ್ನೋದು ಮನೆ ಇಲ್ಲ, ಅವ್ರಿಗೂ ಮೊಬೈಲ್ ಫೋನ್ ಇಲ್ಲ, ಯಾವುದು ಟೆಕ್ನಿಕಲಿ ಐಡೆಂಟಿಟಿನೇ ಇಲ್ಲ, ಆ ಥರ ಇರುವಂತಹ ವ್ಯಕ್ತಿ. ಸೊ ನಮಗೆ ಮೊದಲನೇದಾಗಿ ಏನು ರೇಪ್ ಕೇಸ್ ಪ್ರಕರಣ ದಾಖಲಾಗಿದ ತಕ್ಷಣ ನಮ್ಗೆ ಯಾರು ಮಾಡಿದ್ರು ಅಂತ ಗೊತ್ತಾಗುತ್ತೆ. ಬಟ್ ಅವರು ಎಲ್ಲಿದ್ದಾರೆ ಅನ್ನೋದು ಭಾಳಷ್ಟು ಡೀಟೇಲ್ಸು ಸಿಗಲಿಲ್ಲ. ಯಾಕಂದರೆ ಅವರು ಐನೋಲಿದ ಗ್ರಾಮದವರು ಆದ್ರೂ ಅವ್ರು ಐನೋಲಿಗೆ ಬರೋದಿಲ್ಲ, ಅವರೆಲ್ಲೆಲ್ಲೋ ಓಡಾಡ್ತಿರ್ತಾರೆ. ಫಸ್ಟ್ ದಿನ ನಮಗೆ ಫಸ್ಟ್ ಡೇ 1 ನಾವು ಅವ್ರನ್ನ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಅವ್ರ ಪತ್ತೆಗೋಸ್ಕರ ಯಾಕಂದರೆ ಇದು ಭಾಳಷ್ಟು ಸೆನ್ಸಿಟಿವ್ ಇರುವಂಥ ಕೇಸ್, ವುಮೆನ್ ರಿಲೇಟೆಡ್ ಕೇಸಸ್ ಆಗಿರೋದ್ರಿಂದ ನಾವು 4 ಟೀಮ್ಸ್ ಮಾಡಿದ್ವಿ. ಅದರಲ್ಲಿ ಒಂದು ಕೊಂಚಾವರಂ PSI ಅವರ ಅಂಡರಲ್ಲಿ ಒಂದು ಟೀಮ್ ಮಾಡಿದ್ದೀವಿ, ಚಿಂಚೋಳಿ PSI ಅವರ ಅಡಿಯಲ್ಲಿ ಒಂದು ಟೀಮ್ ಮಾಡಿದ್ದೀವಿ, ಮತ್ತು ಮಿರಿಯಾನ PSI ಅಂಡರಲ್ಲಿ ಒಂದು ಟೀಮು, ಮಲ್ಕೇಡ್ PSI ಅಲ್ಲಿ ಒಂದು ಟೀಮ್, ಟೋಟಲ್ 4 ಟೀಮ್ಸು. ಅದರ ಜೊತೆ CPI ಸಪರೇಟಾಗಿ ಅವ್ರದ್ದೊಂದು ಟೀಮು, ಟೋಟಲ್ 5 ಟೀಮ್ಸ್ ಮಾಡಿದ್ವಿ. ಅವ್ರ ಸೂಪರ್ವಿಷನು DYSP ಚಿಂಚೋಳಿ ಸಂಗಮನಾಥ್ ಹಿರೇಮಠ್ ಅವರು ಕೈಗೊಂಡಿದ್ದರು. ಪ್ರತಿದಿನ ಅವರು ಈ 5 ಟೀಮ್ಸ್ ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದು ಅವರು ಮಾನಿಟರ್ ಮಾಡ್ತಾಯಿದ್ದರು. ಸೊ ಈ 5 ಟೀಮ್ ಸಾಕಷ್ಟು ಕಡೆ, ಒಂದು ಚಿಂಚೋಳಿ ಒಂದು ಟೀಮು, ಬೀದರ್ ಒಂದು ಟೀಮು, ಜಹೀರಾಬಾದ್ ಒಂದು ಟೀಮು, ಸಂಗಾರೆಡ್ಡಿ ಒಂದು ಟೀಮು, ಹೈದರಾಬಾದ್ ಒಂದು ಟೀಮು, ಈ ಥರ ಬೇರೆ ಬೇರೆ ಕಡೆಯೆಲ್ಲ ಕಳಿಸ್ಕೊಟ್ಟಿದ್ವಿ. ಬಟ್ ಲೀಡ್ಸ್ ಅನ್ನೋದು ನಮ್ಗೆ ಯಾವ ಥರ ಸಿಗ್ತಾಯಿತ್ತು ಅಂತ ಸೆಕೆಂಡ್ ಡೇ ಒಬ್ಬರು ಫೋನ್ ಮಾಡಿ ಹೇಳ್ತಾರೋ, ಇವರು ಇಪ್ಪೇಪಲ್ಲಿಯಲ್ಲಿ ಮಧ್ಯಾಹ್ನ 2:15 ಇಪ್ಪೇಪಲ್ಲಿ ಕಂಡಿದ್ರು ಅಂತ ನಮ್ಗೆ ಮಾಹಿತಿ ಸಂಜೆ ಬರುತ್ತೆ 5:15. ತಕ್ಷಣ ಅಲ್ಲಿಗೆ ಹೋಗ್ಬಿಟ್ಟು ನೋಡಿದರೆ ಅಲ್ಲಿಂದ ಅವ್ರು ಬೇರೆ ಜಾಗಕ್ಕೆ ಹೋಗಿರ್ತಾರೆ. ಸೆಕೆಂಡ್ ಡೇ ಮಾಹಿತಿ ಬರುತ್ತೆ, ಜಹೀರಾಬಾದಲ್ಲಿ ಕುಡಿದು ಯಾವುದೋ ಆಟೋ ಹತ್ತು 1 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಡಾಬಾ ಕಡೆ ಇಳಿದಿದ್ರು. ಅವರು ಕಂಪ್ಲೀಟಾಗಿ ಡ್ರಂಗ್ ವಿಚಿತ್ರ ರೀತಿಯಲ್ಲಿ ಇದ್ದರು ಅಂತ ಆಟೋ ಡ್ರೈವರ್ ಹೇಳ್ತಾರೆ. ಅದನ್ನು ನಮಗೆ ಒಂದು ಹಾಫ್ ಡೇ ಬಿಟ್ಟು ನಮ್ಗೆ ಮಾಹಿತಿ ಬರುತ್ತೆ. ಕೆಲವರು ಆಮೇಲೆ ನೆಕ್ಸ್ಟ್ ಲೀಡ್ ಬರುತ್ತೆ, ಬೀದರಲ್ಲಿ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಬಂದಿದ್ದಾರು ಅನ್ನೋದು ಮಾಹಿತಿ ಬರುತ್ತೆ. ಅಂದರೆ ಮಾಹಿತಿ ಸಿಗ್ತಾ ಇದೆ, ಬಟ್ ಅವ್ರು ಎಲ್ಲಿದ್ದಾರೋ ಅನ್ನೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ನಾವು ಅವ್ರ ಪೋಸ್ಟರೊಂದು ಮಾಡಿಸಿ 10,000 ರಿವಾರ್ಡನ್ನು ನಾವು ಘೋಷಣೆ ಮಾಡಿದ್ವಿ. ಅದು ಕಂಪ್ಲೀಟ್ ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಬೀದರ್ ಜಿಲ್ಲೆ, ಸಂಗಾರೆಡ್ಡಿ ಜಿಲ್ಲೆ, ಮೆದಕ್ ಜಿಲ್ಲೆ, ಹೈದರಾಬಾದ್ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ವಿ.
ಆಮೇಲೆ ನಾವು ಖುದ್ದಾಗಿ ಸಂಗಾರೆಡ್ಡಿ ಎಸ್ ಪಿ ಅವ್ರ ಜೊತೆ, ಮೆದಕ್ ಎಸ್ ಪಿ ಅವ್ರ ಜೊತೆ, ಬೀದರ್ ಎಸ್ ಪಿ ಅವ್ರ ಜೊತೆ, ಯಾದಗಿರಿ ಎಸ್ ಪಿ ಅವ್ರ ಜೊತೆ ಎಲ್ಲರ ಎಸ್ ಪಿಸ್ ಜೊತೆನೂ ಮಾತಾಡಿ ಪೋಸ್ಟರ್ಸ್ ಎಲ್ಲ ಸರ್ಕ್ಯುಲೇಟ್ ಮಾಡಿ ಅವರವ್ರ ಜಿಲ್ಲೆಯಲ್ಲಿ ಸರ್ಕ್ಯುಲೇಟ್ ಮಾಡಿ ಎಲ್ಲ ಹಳ್ಳಿಗೂ ನಾವು ಸರ್ಕ್ಯುಲೇಟ್ ಮಾಡಿದ್ವಿ. ಆಮೇಲೆ ರಿವಾರ್ಡ್ ಯಾರು ಮಾಹಿತಿ ಕೊಡ್ತಾರೋ 10,000 ರಿವಾರ್ಡು ಕೊಟ್ಟಿದ್ದೀವಿ. ಆಮೇಲೆ ಕೆಲವು ಟೈಮಲ್ಲಿ ನಮಗೆ ತೆಲಂಗಾಣದಲ್ಲಿ ನೀಲ್ಗೈ ಇಡಲೈ ಒಂದು ಗ್ರಾಮದಲ್ಲಿ ಬಂದಿದ್ದಾರು ಅನ್ನೋದೊಂದು ಮಾಹಿತಿ ಬರುತ್ತೆ, ಅಲ್ಲೂ ಸಿಕ್ಕಿರುವುದಿಲ್ಲ. ಬಟ್ ಒಟ್ಟಾರೆ ನಾವು 10 ದಿನಗಳು ಸರ್ಚ್ ಮಾಡ್ತಾ ಇದ್ದಾಗ ಈ ಪೋಸ್ಟರು ಈ ಥರ ಅವ್ರ ಮೇಲೆ ಕೇಸ್ ಆಗಿ ಸಾಕಷ್ಟು ಇದು ಆದಮೇಲೆ ಹೈದ್ರಾಬಾದಲ್ಲಿ ಇವ್ರ ಪರಿಚಯಿಸಿರೋ ಒಬ್ಬರಿಗೆ ಅವ್ರ ಗಮನಕ್ಕೆ ಬಂದು ಈ ಥರ ಪೊಲೀಸರು ಹುಡುಕಾಗ್ತಾ ಇದ್ದಾರೆ ಅಂತ ಅವ್ರ ಮಾಹಿತಿ ಬಂದ ಮೇಲೆ ತಕ್ಷಣ ಅವ್ರ ಮಾಹಿತಿ ನೀಡ್ತಾರೆ. ಹೈದ್ರಾಬಾದಲ್ಲಿ ಹೈದ್ರಾಬಾದಲ್ಲಿ ಚಂದಾನಗರ್ ವ್ಯಾಪ್ತಿಯಲ್ಲಿ ಅವರು ಇದ್ದಾರೆ ಅಂತ ಮಾಹಿತಿ ಬಂದಿದ ಮೇಲೆ ನಮ್ಮವರು ಇಮಿಡಿಯೇಟಾಗಿ ರಾತ್ರಿ ಹುಟಾಹುಟನ ಹೋಗ್ಬಿಟ್ಟು ಮಿಡ್ ನೈಟ್ ಅವ್ರನ್ನ ಸೆಕ್ಯೂರ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಅವ್ರನ್ನೇ ಚಿಂಚೋಳಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ಅವರನ್ನು ವಿಚಾರಣೆ ಮಾಡಿ ಅವ್ರನ್ನೇ ದಸ್ತಗಿರಿ ಮಾಡಲಾಗಿದೆ. ಬಟ್ ಇವ್ರ ಮೇಲೆ ಈ ಹಿಂದೆನೂ ಹೈದರಾಬಾದಲ್ಲಿ ಮಿಯಾಪುರ್ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಒಬ್ಬ ಮೈನರ್ ಗರ್ಲ್ ಕುಚು ಅಂದರೆ ಕೈಯೆಲ್ಲ ಮೈಯೆಲ್ಲ ಮುಟ್ಟಿದ್ರು ಅನ್ನೋ ಇದರಲ್ಲಿ ಒಂದು ಮಿಯಾಪುರ್ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿ ಅದರಲ್ಲೂ ಜೈಲಲ್ಲಿದ್ದು ಆಚೆ ಬಂದಿದ್ದಾರೆ. ಆವಾಗಿಂದ ಇವರು ಕೋರ್ಟಿಗೆ ಅಟೆಂಡ್ ಆಗಲಾರ್ದೆ ಹಿಂಗೆ ಅವ್ರ ಮೇಲೆ ನಾನ್ ಬೈಲಬಲ್ ವಾರೆಂಟು ಇದೆ. ಬಟ್ ಒಟ್ಟಾರೆ ಅವರು ಎಲ್ಲಿ ಇರ್ತಾರೋ, ಎಲ್ಲಿ ಊಟ ಮಾಡ್ತಾರೋ, ಎಲ್ಲಿ ನಿದ್ದೆ ಮಾಡ್ತಾರೋ, ಎಲ್ಲಿರ್ತಾರೋ ಅನ್ನೋದು ಒಂದು ಯಾವುದೇ ರೀತಿಯಿಂದ ನಮಗೆ ಕ್ಲೂ ಸಿಗ್ತಾ ಇರಲಿಲ್ಲ. ಬಟ್ ಅವ್ರ ಮೊಬೈಲ್ ಫೋನು ಬಳಸಲ್ಲ, ಯಾರ ಜೊತೆ ಸಂಪರ್ಕದಲ್ಲಿ ಇರುವುದಿಲ್ಲ. ಒಂದು